ನಮಸ್ಕಾರ ಎಲ್ರಿಗೂ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ. ಇವತ್ತು ನಾನು 1 ಕಪ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಡಿಮೆ ಸಾಮಗ್ರಿನ ಉಪಯೋಗಿಸ್ತಾ ಇದ್ದೀನಿ, ಹಾಗಾಗಿ ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ಈ ರೆಸಿಪಿನ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಗೋಡಂಬಿನ ತಗೊಂಡಿದ್ದೀನಿ, ಹಾಗೆ ಅರ್ಧ ಬೌಲ್ ಆಗೋವಷ್ಟು ಬಾದಾಮಿನ ತಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಸ್ವೀಟ್ ರುಚಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇದನ್ನು 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಬೇಕಂದರೆ ಹಾಕೋಬಹುದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಯೂಸ್ ಮಾಡಿದ್ದೀನಿ. ಗೋಡಂಬಿ ಬಾದಾಮಿ ಬಿಸಿ ಆರಿದ ಮೇಲೆ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ರುಬ್ಬುವಾಗ ಇದ್ರ ಜೊತೆಗೆ 1-2 ಏಲಕ್ಕಿನ ಹಾಕಿನೂ ಸಹ ರುಬ್ಕೋಬೇಕು. ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವೀಟಿಗೆ, ಹಾಗಾಗಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಗರಿ ಗರಿಯಾಗಿಯೇ ರುಬ್ಕೋಬೇಕು, ತೀರಾ ನೈಸ್ ಪೌಡ್ರ್ ಮಾಡಬಾರ್ದು. ಇದು ತಿನ್ನುವಾಗ ಬಾಯಲ್ಲಿ ಒಂದೊಂದೇ ಕಾಳು ಸಿಗುತ್ತೆ, ಹಾಗಾಗಿ ಈ ರೀತಿಯಾಗಿ ಗರಿ ಗರಿಯಾಗಿ ರುಬ್ಕೊಂಡು ಬರಬೇಕು. ನಾನು ಈ ರೀತಿ ರುಬ್ಕೊಂಡಿದ್ದೀನಿ, ಇಷ್ಟು ರುಬ್ಬಿದರೆ ಸಾಕಾಗುತ್ತೆ. ಈಗ ಅದೇ ಪಾತ್ರೆಯಲ್ಲಿ ನಾನು 1 ಬೌಲ್ ಆಗೋವಷ್ಟು ಬೆಲ್ಲನ ತಗೊಂಡಿದ್ದೀನಿ ಸ್ವೀಟಿಗೆ. ಇಲ್ಲಿ ನಾನು ಬೆಲ್ಲನ ಮೆಜರ್ಮೆಂಟ್ ಪ್ರಕಾರನೇ ತಗೊಂಡಿದ್ದೀನಿ. ನಾನು ಈಗ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ 1 ಕಪ್ ಆಗೋವಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊತೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ, ಯಾಕಂದರೆ ಬೇಗ ಕರಗುತ್ತೆ ಅಂತ. ನೋಡಿ, ಬೆಲ್ಲ ಕರಗೋವರೆಗೂ ಈ ರೀತಿ ಕೈಯಲ್ಲಾಡಿಸಿ ಬೆಲ್ಲನ ಕರಗಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಡಬೇಕು ಉರಿ. ಬೆಲ್ಲನ ಯಾವುದೇ ರೀತಿಯಾಗಿರುವಂಥ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಈ ರೀತಿಯಾಗಿ ನಾವು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಬೆಲ್ಲನ ಕರಗಿದೆ. ಈಗ ಇದನ್ನು ನಾವು ಸೋದಿಸ್ಕೊಂಡು ಒಂದು ಬೌಲಿಗೆ ಹಾಕಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಬೆಲ್ಲದ ಪಾಕನ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಒಂದು ಬೇರೆ ಪಾತ್ರೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಎಣ್ಣೆನೂ ಹಾಕ್ಕೋಬಹುದು. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕಿ 1 ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಹುರ್ಕೋತೀನಿ. ಅಕ್ಕಿ ಹಿಟ್ಟನ್ನು ತುಪ್ಪ ಹಾಕದೇ ಹುರ್ಕೋಬಹುದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ, ಯಾಕಂದರೆ ಅಕ್ಕಿ ಹಿಟ್ಟಿನ ಘಮ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಹುರ್ಕೊಂಡ್ರೆ. ಹಸಿ ವಾಸನೆ ಹೋಗೋವರೆಗೂ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗೋವರೆಗೂ. ತಳ ಹತ್ತಕ್ಕೆ ಬಿಡಬಾರ್ದು. ಹಾಗೆಯೇ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಹುರ್ಕೋಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಸ್ವೀಟಿಂದು. ಇದನ್ನು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಹಾಗೆ ನೋಡಿ, ಇನ್ನೊಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಇದನ್ನು. ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಅಂಗಡಿಗಳಲ್ಲಿ ಸಿಗುವಂತಹ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಸಹ ಯೂಸ್ ಮಾಡಬಹುದು, ಅಥವಾ ಮನೆಯಲ್ಲೇ ಅಕ್ಕಿನ ತೊಳೆದುಬಿಟ್ಟು ನೆರಳಲ್ಲೇ ಒಣಗಿಸಿ ಹಿಟ್ಟು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋ ಹಿಟ್ಟು. ಅದರಿಂದನೇ ನಾನು ಈ ಥರ ಸ್ವೀಟ್ನ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಅಕ್ಕಿ ಹಿಟ್ಟನ್ನು ಹುರಿದ್ರೆ ಸಾಕಾಗುತ್ತೆ ಕೆಂಪಗಾಗೋವರೆಗೂ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಈಗ ಅದನ್ನು ಅದೇ ಪಾತ್ರೆಯಲ್ಲಿ ನಾನು 2 ಬೌಲ್ ಆಗೋವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇಲ್ಲಿ 2 ಬೌಲ್ ಹಾಲು ಮತ್ತು ಅರ್ಧ ಬೌಲ್ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಸಿ ಹಾಲನ್ನು ಯೂಸ್ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಹಸಿ ಹಾಲು ಯೂಸ್ ಮಾಡಬೇಡಿ, ಸ್ವೀಟಿನ ರುಚಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಮುಂಚೆನೇ 2 ಕಪ್ ಆಗೋವಷ್ಟು ಹಾಲನ್ನು ಬಿಸಿ ಮಾಡಿ ಆರಿಸಿ ಇಟ್ಟಿದ್ದೆ, ಹಾಗಾಗಿ 2 ಕಪ್ಪು ಹಾಲನ್ನು ತಗೊಂಡಿದ್ದೀನಿ, ಕಾದಿರುವಂಥ ಹಾಲು. ಇದಕ್ಕೆ ನಾನು ಬೆಚ್ಚಗಾದಮೇಲೆ ಹಾಲು ಹುರಿದು ಇಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ಅಕ್ಕಿ ಹಿಟ್ಟು ಹಾಕಿ ಇದರಲ್ಲಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂಚೂರು ಗಂಟಿಲ್ಲದೇ ಇದನ್ನು ಕೈಯಲ್ಲಾಡಿಸ್ಬೇಕು. ತುಂಬ ಫಾಸ್ಟಾಗಿ ಮಾಡಬೇಕು ಇದನ್ನು, ಒಂಚೂರು ಗಂಟಾಗಬಾರ್ದು. ಇದು ಆ್ಯಕ್ಚುಲಿ ಗಂಟು ಆಗೋದಿಲ್ಲ, ಯಾಕಂದರೆ ನಾವು ತುಪ್ಪ ಹಾಕಿ ಹುರಿದಿರೋದ್ರಿಂದ ಅಕ್ಕಿ ಹಿಟ್ಟು ಗಂಟಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಬೆಲ್ಲದ ನೀರನ್ನು ಹಾಕ್ಕೋತೀನಿ. 1 ಬೌಲ್ ಆಗುವಷ್ಟು ಬೆಲ್ಲದ ನೀರನ್ನು ಹಾಕ್ಕೋತೀನಿ. ಹಾಗೆ ಇದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ನ ರುಬ್ಬಿಟ್ಟಿದ್ನಲ್ಲ, ಆ ಡ್ರೈ ಫ್ರೂಟ್ಸ್ ಪೌಡರ್ನೂ ಸಹ ಈಗಲೇ ಹಾಕ್ಕೋತೀನಿ. ಈ ಮಿಶ್ರಣನ ಕಡಿಮೆ ಫ್ಲೇಮಲ್ಲಿ ಉರಿ ಕಡಿಮೆ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಗನೆ. ಇದು ಗಂಟಾಗಲಿಕ್ಕೆ ಬಿಡಬಾರ್ದು, ಗಂಟಾಗೋದಿಲ್ಲ. ತುಂಬ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿದ್ದೀವಲ್ಲ, ಹಾಗಾಗಿ ಗಂಟಾಗಲಿಕ್ಕೆ ಬಿಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಕೈಯಲ್ಲಾಡಿಸ್ಬೇಕು.
ಬೆಲ್ಲದ ನೀರು ಹಾಲನ್ನು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಹೀರ್ಕೊಂಡಿದ್ದೆ. ಈ ಟೈಪಲ್ಲಿದ್ದರೆ ಸಾಕಾಗುತ್ತೆ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಈಗ ಹಾಕಿ ಚೆನ್ನಾಗಿ ಕಲಿಸ್ಕೋಬೋದು. ಸ್ವೀಟನ್ನು ನಾವು ನಾನ್ ಸ್ಟಿಚ್ ಕಡಾಯಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ಸ್ವೀಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನು ಬಿಸಿ ಆರಲಿಕ್ಕೆ ಕೆಳಗಿಟ್ಬಿಡೋಣ, ಫ್ಲೇಮ್ ಆಫ್ ಮಾಡಿ. ಹಾಗೆ ಒಂದು ಪ್ಲೇಟಿಗೆ ನಾನಿಲ್ಲಿ ತುಪ್ಪ ಸವರಿ ಇಟ್ಟಿದ್ದೆ. ಆ ಪ್ಲೇಟಿಗೆ ಇಲ್ಲಿ ನಾವು ರೆಡಿ ಮಾಡಿರುವಂಥ ಸ್ವೀಟ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದರಲ್ಲಿ ನಾವು ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೋಬೇಕು. ತುಪ್ಪ ಸವರ್ಕೊಂಡು ನಮಗೆ ಎಷ್ಟು ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆನ ಕಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬಂದಿದೆ ಸ್ವೀಟ್ ಅಂತ ಅಕ್ಕಿ ಹಿಟ್ಟಿಂದು. ಈ ಟೈಪಲ್ಲಿ ನಾನು ಈ ಸೈಜಲ್ಲಿ ಉಂಡೆನ ಕಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಉಂಡೆ, ಕೈಗೆ ಒಂಚೂರು ಅಂಟ್ತಾ ಇಲ್ಲ. ಆ ರೀತಿಯಾಗಿ ಸಾಫ್ಟಾಗಿ ಬಂದಿದೆ. ಈಗ ಇದಕ್ಕೆ ನಾನು ರೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡಿಮೇಡ್ ಕೊಕೊನಟ್ ಪೌಡರ್ ಇಲ್ಲ ಅಂದರೆ ಮನೆಯಲ್ಲೇ ನಾವೇ ರೆಡಿ ಮಾಡ್ಕೋಬಹುದು. ಹೇಗಪ್ಪ ಅಂದರೆ, ಒಂದು ಒಣ ಕೊಬ್ಬರಿನ ನಾವು ಮೇಲ್ಗಡೆ ಕೆಂಪಗಿರುವಂಥ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ರೆಡಿ ಮಾಡ್ಕೋಬಹುದು. ಅಥವಾ ಬಿಸಿಲಲ್ಲಿ ಒಣಗಿಸಿನೂ ಕೊಬ್ಬರಿ ಪುಡಿನ ರೆಡಿ ಮಾಡ್ಕೋಬಹುದು. ಇದರೆಲ್ಲ 1 ಕಪ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಎಷ್ಟೊಂದು ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುವಂತಹ ಸ್ವೀಟ್ ಮಾಡಿದ್ವಿ ಅಂತ. ನೀವು ಮನೆಯಲ್ಲಿ ಈ ಸ್ವೀಟನ್ನು ಒಂದ್ಸರಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಮಾಡಿದಂತಹ ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ರೆಸಿಪಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.